ಮಾನ್ಯ ಉಸ್ತುವಾರಿ ಸಚಿವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಮೊನ್ನೆ ತಾವು KDPಯಲ್ಲಿ ಮೀಟಿಂಗ್ ಗಮನಿಸಿದ್ರು. ಸುಮಾರು 50,000 ಕಂದಾಯ ಸೇವೆಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಬೃಹತ್ತಾದ ಕಾರ್ಯಕ್ರಮ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರೋದೇನಪ್ಪ ಅಂತಂದರೆ, ಈ ನಿಮಗೆ ಗೊತ್ತಿದೆ P ನಂಬರ್ದು ಭಾಳ ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ. ರೈತರುಗಳಿಗೆ ದರ್ಖಾಸ್ತು ಕೋಡಿಯಾಗಿದೆ. ಭಾಳ ವರ್ಷಗಳಿಂದ ಅವ್ರಿಗೇನಾಗಿದೆ, ದುರಸ್ತಾಗಿದೆ. ಸೊ ಆ ದರ್ಖಾಸ್ತು ಕೋಡಿ ಮುಖಾಂತರ ದುರಸ್ತು ಮಾಡಿ ಅವ್ರಿಗೆ ಸಂಪೂರ್ಣವಾದಂಥ RTC ದಾಖಲೆಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಸುಮಾರು 7,500 ನಮ್ಮ ಜಿಲ್ಲೆಯಲ್ಲಿದೆ. 7,500. ಆ 7,500 ಜನ ಯಾರೆಲ್ಲ P ನಂಬರ್ಲಿದ್ದಾರೆ, ಭಾಳ ವರ್ಷಗಳಿಂದಲೇ ಅವರಿಗೆ ಕೋಡಿ ಮಾಡದೆ ಅವರು ಸ್ವಾಧೀನದಲ್ಲಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಹಕ್ಕುಗಳಿಲ್ಲ, ದಾಖಲೆಗಳಿಲ್ಲ. ಆ ಕೆಲಸವನ್ನು ಸಂಪೂರ್ಣ ಮಾಡಿಕೊಡ್ತೀವಿ. ನಮ್ಮ KGFನಲ್ಲೂ ಕೂಡ ಒಂದಷ್ಟು ಬಾಕಿ ಉಳ್ಕೊಂಡಿದೆ. ಅದನ್ನು ಈ ತಿಂಗಳೊಳಗಡೆ ಮುಗಿಸ್ಬೇಕು ಅನ್ನೋ ಟಾರ್ಗೆಟ್ ಕೊಟ್ಟಿದ್ದೀವಿ. ಅದು ಒಂದು. ಎರಡನೇದು ಪಾವತಿ ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿದೆ, ತುಂಬ ಜನ ತಾತನ ಹೆಸರಿನಲ್ಲಿ, ಮುತ್ತಾತನ ಹೆಸರಿನಲ್ಲೇ ಅವ್ರ ದಾಖಲೆಗಳಿದೆ. ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ತೀರ್ಕೊಂಡವ್ರ ಹೆಸರಿನಲ್ಲಿ ನಮ್ಮದು RTC ಓಡ್ತಾ ಇದೆ. ಅದನ್ನು ನಾವು ಸ್ಟ್ರೀಮ್ಲೈನ್ ಮಾಡಬೇಕು ಅಂತೇಳಿ ಪಾವತಿ ಆಂದೋಲನ ಪ್ರಾರಂಭ ಮಾಡಿದ್ವಿ. ಅದರ ಪ್ರೋಗ್ರೆಸ್ ಎಷ್ಟಿದೆ? ಪಾವತಿ ಅಂದರೆ ಗ್ರಾಮಕ್ಕೆ ಹೋಗಿ ಏನಾಗುತ್ತೆ, ಅವ್ರ ತಂದೆ ಹೆಸರು ಬರಬೇಕು, ಅವ್ರು ಸತ್ತೋಗಿದ್ರೆ ಅವ್ರ ಎಲ್ಲರ ಹೆಸರು ಬರಬೇಕು. ಈಗಿರೋರು ಯಾರಿದ್ದಾರೆ ಅವರ ವಾರಸುದಾರರು ಅವ್ರ ಹೆಸರಿಗೆ ಪಾವತಿ ಖಾತೆ ಮಾಡ್ತಕ್ಕಂಥ ಒಂದು ಆಂದೋಲನ ಏನು ನಡೀತಾ ಇದೆ, ಅದಕ್ಕಿಂತ ಸ್ವಲ್ಪ ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿ ಮಾಡಬೇಕು. ಈ ತಿಂಗಳಿಗೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದೆ. ಸುಮಾರು 12,000 ದಾಖಲೆಗಳನ್ನು ಅವ್ರು ಈ ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಅದು ಪಾವತಿ ಆಗಿರ್ಬೋದು, ದರ್ಖಾಸ್ತು ಕೋಡಿ ಆಗಿರ್ಬೋದು, ಒಂದು ಹಕ್ಕುಪತ್ರ, ಒಂದು 34-35 ಜನಗಳಿಗೆ ಹಕ್ಕುಪತ್ರ ಕೊಡ್ತಾ ಇದ್ದೀವಿ ಈ ಕಂದಾಯ ಗ್ರಾಮ ಮಾಡಿ. ಅದು ಆಮೇಲೆ ಈ ತಿಂಗಳಲ್ಲಿ ಒಂದಷ್ಟು ಪೆನ್ಷನ್ ಅದಾಲತ್ ಮಾಡಿ ಅಂತ ಹೇಳಿದ್ವಿ. ಕೆಲವು ಕಡೆ ಇನ್ನೂ ಹಳ್ಳಿಗಳಲ್ಲಿ ಭಾಳ ಜನಕ್ಕೆ OAP ಸಿಕ್ಕಿಲ್ಲ, ಭಾಳ ಜನಕ್ಕೆ ಡಿಸೇಬಲ್ಡ್ ಸಿಕ್ಕಿಲ್ಲ, ವಿಡೋ ಪೆನ್ಷನ್ ಸಿಕ್ಕಿಲ್ಲ. ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ನಮ್ಮೆಲ್ಲ DTಗಳಿಗೆ, ನಿಮ್ಮ ಹೋಬಳಿಗಳಿಗೆ ಹೋಗಿ ಕ್ಯಾಂಪೇನ್ ಮಾಡಿ ಯಾರು ಬಿಟ್ಟು ಹೋಗಿದ್ದಾರೆ ಅವನ್ನೆಲ್ಲರನ್ನೂ ಕೂಡ ಸೇರಿಸಿ ಅಂತ ಹೇಳಿದ್ವಿ. ಸೊ ಇದು ನಮ್ಮ ಬಹಳ ಮುಖ್ಯವಾದಂಥ ಉದ್ದೇಶ. ಮುಂದೊಂದು ತಿಂಗಳು ಬಹುಶಃ ಏಪ್ರಿಲ್ 10 ನಂತರದಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರೋದರಿಂದ ಈ ಕಾರ್ಯಕ್ರಮ ಸರ್. ಇಲ್ಲೊಂದು ಸಾಗುವಳಿ ಚೀಟಿ, ಅಕ್ರಮ ಸಾಗುವಳಿ ಚೀಟಿ ಲೋಕಾಯುಕ್ತದಲ್ಲಿ ಎಲ್ಲಿದೆ ಅದು? ಲೋಕಾಯುಕ್ತಕ್ಕೆ ಸರ್ ಲೋಕಾಯುಕ್ತರಾಗಿದೆ. ಅವರು ಲೋಕಾಯುಕ್ತ ಪ್ರಕರಣದಲ್ಲಿ ಅವರು ವಿಚಾರಣೆ ಮಾಡುವ, ನಾವು ಮಧ್ಯೆ ಹಾಕೋದಿಲ್ಲ. ಅವ್ರೇನು ದಾಖಲೆಗಳು ಕೇಳ್ತಾರೆ ಕೊಡ್ತೀವಿ. ಅವರೇನು ನಮ್ಮನ್ನು ಕೇಳಿರ್ತಾರೆ. ಲಾಸ್ಟ್ ಟೈಮ್ ಇಲ್ಲೇ ಬಂದು ಮಾಡಿದ್ರಲ್ಲ, 3 ವರ್ಷ ಆಯಿತು. 3 ವರ್ಷದಿಂದ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಆಗಬೇಕಲ್ಲ. ಇನ್ನೂ ಕಡತಗಳೇ ಮನೆಯೆಲ್ಲ ಒಂದು ಕಡತಗಳು ಕೆಲವು ಕಡೆ ನಮ್ಮ ಈ ಜಿಲ್ಲೆಯಲ್ಲಿ ವಿಚಿತ್ರವಾದ ಒಂದು ಅದೇನು ಕಾಯಿಲೆನೂ ನನಗೆ ಗೊತ್ತಿಲ್ಲ. ನಾ ಎಲ್ಲೂ ನೋಡಿಲ್ಲ ಕಡತಗಳು ನಾಪತ್ತೆ, ತಿಂದುಬಿಟ್ಟಿದ್ದಾರೆ, ಕಡತನ ಮಾಡಿದ್ದು. ಏನಿದು ಕಡತಗಳನ್ನ ತಿಂದಾಕ್ಬಿಡೋದ ಫೈಲಿದೆ. ಬಹಳ ಇದು ವಿಚಿತ್ರವಾದಂಥ ಒಂದು ಸನ್ನಿವೇಶ. ಅದಕ್ಕೆ ನೋಡಿ, ಈಗ ಭೂ ಸುರಕ್ಷಾ ಅನ್ನೋದು ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲ ಡಿಜಿಟೈಸ್ ಮಾಡಿಬಿಟ್ಟಿದೆ. ಈಗ ನೀವು ಪಬ್ಲಿಕ್ ಡೊಮೇನಲ್ಲಿದೆ, ನಿಮ್ಗೆ ಯಾವುದೇ ದಾಖಲೆ ಬೇಕು ಅಂದರೆ ಇಲ್ಲಿ ಯಾರಿಗೆ ಬಂದು ನೀವು ಕೇಳುವಾಗೇ ಇಲ್ಲ. ನೀವು ಆನ್ಲೈನಲ್ಲಿ ಹೋಗ್ಬಿಟ್ರೆ ದುಡ್ಡು ಪೇ ಮಾಡಿದ್ರೆ ಇಮಿಡಿಯೇಟ್ ದಾಖಲೆ ತಗೋಬೋದು. ಆನ್ಲೈನ್ ಪ್ರಾಬ್ಲಮ್ ಮಧ್ಯಾಹ್ನದವರೆಗೂ ಒಂದು ಪಾಣಿ ತಗೊಂಡು ಮಧ್ಯಾಹ್ನದವರೆಗೂ ಕೂತಿರ್ತಾರೆ. ಏನಾದ್ರೆ ಟೆಕ್ನಿಕಲ್ ವಿಚಾರಗಳು ಬಂದಾಗ ಒಂದೊಂದು ಸಾರಿ ಹಂಗೆ ಆಗೋದು. ಈಗ ನೋಡಿ, ನಾನು ಫಾರೆಸ್ಟ್ ಏನೋ ಮಾಡಿಸ್ತಾ ಇದ್ರು, ನಾನು ಕರೆಸಿದ್ದೆ. ಯಾಕಪ್ಪ ಇಷ್ಟೊಂದು ಕಡಿಮೆ ಅಂದರೆ ಆನ್ಲೈನ್ ಪ್ರಾಬ್ಲಮ್ಮು ಸರ್, ಸರ್ವರ್ ಟೆಕ್ನಿಕಲ್ ಇಶ್ಯೂ ಇದೆ. 60 ರೂಪಾಯಿ ಕೇಳ್ತಾರೆ ಸರ್ ಒಂದು ಪಾಣಿಗೆ ಸೈಬರ್ನಲ್ಲಿ. ನೀವು ಹೊರಗಡೆ ಪ್ರೈವೇಟ್ನಲ್ಲಿ ನೀವೇ ಹೋಗ್ಬೋದಲ್ಲ, ಆನ್ಲೈನಲ್ಲಿ ಅಷ್ಟಾಗೋದಿಲ್ಲ. ಆಗಲ್ಲ ಸರ್, ಮ್ಯಾಟ್ರ್ ತುಂಬ ಇದೆ. ಆದರೆ ಲೋಗೋಕ್ಕೆ ನಮ್ಗೆ ಅವರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ನಿಮ್ಮ ಹತ್ರ. ಪಾಪ ಅವನು ಸರ್ ಇನ್ನೊಂದು ಸರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೆಲವು ಕೊಡ್ತಾ ಇಲ್ಲ, ವೈಶ್ಯ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಸರ್. ಕಾಸ್ಟ್ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ಇರೋದು ತಹಶೀಲ್ದಾರ್ಗೆ. ಅದೇ ಸರ್ ವೈಶ್ಯ ಅನ್ನೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಸಾಹೇಬ್ರು ಇದ್ದಾರೆ, ಬೇಕು ಕೇಳಿ. ಅದು ಕ್ಯಾಸ್ಟ್ ಸರ್ಟಿಫಿಕೇಟು ಅವರು TCL ಬಂದು ವೈಶ್ಯ ಅಂತಿದೆ, ಇಲ್ಲಿ ಇವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಅದಕ್ಕೆ ಅವರು ವೆರಿಫಿಕೇಶನ್ ಕೊಡ್ತಾ ಇಲ್ಲ. ಅಲ್ಲಲ್ಲ, ಅವರು ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಅವ್ರೀಗ ಏನಾಗುತ್ತೆ, ನಿಮ್ಮ ತಂದೆ ಆದಮೇಲೆ ನಿಮ್ಮ ಹೆಸರು ಜಾತಿ ಬಂದಿರಬೇಕು. ಅದೇನಾಗಿದೆ, ಮಧ್ಯೆ ಗ್ಯಾಪ್ ಇರುತ್ತೆ, ನೀವು ತಗೊಂಡಿರೋದಿಲ್ಲ. ಹೇಳ್ತೀನಿ ಕೇಳಿ. ಆಮೇಲೆ ಊರಿನಲ್ಲಿ ಮಹಾಜನ್ ಮಾಡ್ತಾರೆ. ಕ್ಯಾಸ್ಟ್ ವಿಚಾರದಲ್ಲಿ ತಹಶೀಲ್ದಾರರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಸರ್ ಇದು ಕ್ಯಾಸ್ಟ್ ವೈಶ್ಯ ಅನ್ನೋದೇ ಕೊಡ್ತಾ ಇಲ್ವೇ? ಯಾವುದು ಕೊಡ್ತಾ ಇಲ್ಲ? ಯಾಕೆ ಕಾರಣ ಗೊತ್ತಿರ್ಬೇಕು ನಿಮಗೆ. ಅಲ್ಲ ಸರ್, ಏನು ಹೇಳಿಲ್ಲ. ಅವರ ವೈಶ್ಯ ಅನ್ನೋದು ನೋಟಿಫಿಕೇಶನ್ ಇಲ್ಲ ಅಂತಾರೆ. ಏನದು ನೋಡಿಯಪ್ಪ.
ಅದೇ ವೈಶ್ಯ ಕೊಡಿ ಅಂತ ಬರ್ತಾರೆ. ಆರ್ಯ ವೈಶ್ಯನೂ ಕೊಡ್ತಾ ಇಲ್ಲ, ವೈಶ್ಯನೂ ಕೊಡ್ತಾ ಇಲ್ಲ. ಆರ್ಯ ವೈಶ್ಯ ಎರಡು ಒಂದೇನಾ ಬೇರೆನಾ? ಒಂದೇನೆ. ಅವರು ನೋಟಿಫಿಕೇಶನ್ ಅಲ್ಲಿ ಹೇಳಬೇಕು. ಇವರು ತೀರ್ಮಾನ ಮಾಡೋದು ಹೆಂಗೆ ಅಂದ್ರೆ ಸರ್ಕಾರ ನೋಟಿಫಿಕೇಶನ್ ಅಲ್ಲಿ ಇಂತಿಂತ ಜಾತಿಗೆ ಇಂತಿಂತ ಗ್ರೂಪ್ ಅಂತ ಮಾಡಿದ್ದಾರೆ. ಹೌದು ಸರ್, ಅದಕ್ಕೆ ಆ ಗ್ರೂಪ್ ಅಲ್ಲಿ ಇದ್ರೆ ಮಾತ್ರ ಇವ್ರಿಗೆ ಕೊಡ್ತಾರೆ, ಇಲ್ಲಾಂದ್ರೆ ಅವ್ರ ರಿಸ್ಕ್ ತಗೊಳಕ್ ಹೋಗಲ್ಲ. ಅದು ವೈಶ್ಯ ಅನ್ನೋದು ಹೆಂಗೆ ಕೊಡ್ಸೇ ಇಲ್ವಾ? ಅಲ್ಲ, ಅದಕ್ಕೆ ಬೇರೆ ಜಿಲ್ಲೆಗಳಲ್ಲಿ ಹೆಂಗ್ ಕೊಡ್ತಾರೆ ವಿಚಾರ ಮಾಡಿ ಮಾಡಬೇಕು. ಅದನ್ನ ಕೊಡ್ಬೇಕಲ್ಲ ಸರ್, ಅದು ಅಲ್ಲ, ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಯಾಕೆ ಬೇಕು ನಿಮಗೆ? ವೈಶ್ಯ ಅಂತಿದ್ರೆ ಹೌದು ಜನರಲ್ಲೇ ಕೊಟ್ರೆ ಸಾಕು. ಜನರಲ್ಲ ಕೊಡಲ್ಲ, ನೋಟಿಫಿಕೇಶನ್ ನಲ್ಲಿ ಏನಿದೆ ಹಾಗೆ ಕೊಡೋದು. ಅದನ್ನೇ ಕೊಡ್ಬೇಕಲ್ಲ, ಅದು ಕೊಟ್ಟಿಲ್ಲ. ಅದನ್ನ ಕೊಡ್ತಾರೆ ತಗೊಳ್ಳಿ. ನಗರಸಭೆಗೆ ಸಂಬಂಧಪಟ್ಟಂತೆ ನಗರಸಭೆ ಮುಂಭಾಗದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಓದ್ದೆ ಪೇಪರ್ ಓದ್ದೆ, ಶಿಥಿಲವಾಗಿದೆ ಅಂತ ಏನೋ ಬರ್ತಾರೆ. 2024ರಲ್ಲಿ 15 ಲಕ್ಷಕ್ಕೆ ಸದನದಲ್ಲಿ ಸಭೆಯಲ್ಲಿಟ್ಟು ಸ್ಯಾಂಕ್ಷನ್ ಮಾಡ್ತಾರೆ. ಆದರೆ ಇದುವರೆಗೂ ಅದು ಕಾಮಗಾರಿ ಮಾಡಿಲ್ಲ ಮತ್ತು ಯಥಾಸ್ಥಿತಿ ಸದನ ಅಂದ್ರೆ ನಮ್ಮ ನಗರಸಭೆ ತರ ಕೇಳಿದ್ದೀನಿ ನಾನು ಮೀಟಿಂಗ್ ನಲ್ಲಿ. ಅಪ್ರೂವ್ ಆಗಿದ್ರೆ ಏನ್ ರೆಡಿ ಮಾಡಿಸ್ಕೊಡ್ಬೇಕಾ? ಅಲ್ಲ, ಬೇರೆ 15 ಲಕ್ಷ ಮಾಡಿರೋದು ಅವರು ಕಂಚಿನ ಪ್ರತಿಭೆಗೆ. ಬಟ್ ಏನು ದುಡ್ಡು ಸ್ಯಾಂಕ್ಷನ್ ಮಾಡಿಲ್ಲ ತಾನೆ? ಸ್ಯಾಂಕ್ಷನ್ ಹಂಗೆ ಇದೆ. ಹಾ, ಸರಿಯಾ ಸರ್. ಮತ್ತೆ ಈಗ ಗ್ಯಾಸ್ ಪ್ರಾಬ್ಲಮ್ ಅಂದ್ರೆ ಒಂದ್ ನಿಮಿಷ, ನೀವು ಹೇಳೋ ಪ್ರಕಾರ ಕಂಚಿನ ಪ್ರತಿಮೆ ಅಲ್ಲಿ ಮಾಡಬೇಕು ಅಂತನಾ? ಈಗ ಇಟ್ಟಿರೋದು ಶಿಥಿಲವಾಗಿದೆ, ಸೊ ಅಲ್ಲಿ ರಿಪ್ಲೇಸ್ ಆಗಬೇಕು. ಟೆಂಡರ್ನೂ ಆಗಿದೆ ಸರ್. ಬಂಗಾರಪೇಟೆ ಯಾರಿಗೋ ಒಬ್ಬರಿಗೆ 15 ಲಕ್ಷದ ಎಷ್ಟಿರ್ತದ ಸರ್? ಎಷ್ಟಿರ್ತದೆ? ಸೇಮ್ ಈಗಿರೋ ಹೈಟ್ ಸರ್. ಮೋಸ್ಟ್ಲಿ 5 ಫೀಟ್ ಇದೆ. ಇಲ್ಲ, 5 ಅಡಿ ತುಂಬ ಚಿಕ್ಕದಾಗಿದೆ. ಬಂಗಾರಪೇಟೆನಲ್ಲಿ 10ರಿಂದ 12 ಅಡಿ ಇದೆ. ಸೇಮ್ ಇದು ಅದೇ ಅದೇ ಹೈಟ್ ಆದರೆ 12 ಅಡಿ, 10ರಿಂದ 12 ಅಡಿ ಅಷ್ಟೇ. ಚೆಕ್ ಮಾಡ್ತೀನಿ ನಾನು. ಅವತ್ತು ನೋಡಿದೆ ಪತ್ರಿಕೆ, ಇಲ್ಲ ನಾನು ನೋಡಿದೆ, ನೋಡಿಬಿಟ್ಟು ನಾನು ಅವರಿಗೆ ಮಾಹಿತಿ ತಗೊಬನ್ನಿ ಅಂತಂದೆ. ಈಗ ಹೊಸ ಇವರಲ್ಲ ನಿಮ್ಮ ಕಮಿಷನರು, ತಗೊಂಬರ್ತೀನಿ ಸರ್ ಅಂತ ಹೇಳಿದೆ, ತರಿಸ್ತೀನಿ ಇವತ್ತು. ಈಗ ಗ್ಯಾಸ್ದು 2-3 ದಿನದಿಂದ ಪಬ್ಲಿಕ್ ಬುಕ್ ಮಾಡಿದ್ರು ಅದು ಆಗ್ತಾ ಇಲ್ಲ ಸರ್. ಅದು ಏಜೆನ್ಸಿಯವರೇ ಆ ಥರ ಮಾಡಿಟ್ಟಿದ್ದಾರಾ? ಇಲ್ಲ, ನಿಜವಾಗ್ಲೂ ಅದು ಡಿಮ್ಯಾಂಡ್ ಇದರ ಬಗ್ಗೆ ನಾನು ಕ್ರಮ ತಗೊಂಡಿದ್ದೀನಿ. ಈಗ ನಿಮ್ಮ ಪ್ರೆಸ್ ನೋಟ್ ರಿಲೀಸ್ ಆಗಿರ್ಬೇಕು, ಈಗ ಎಲ್ಲರಿಗೂ ನಿಮ್ಗೆ ಕಳಿಸಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಭಾವ ಇಲ್ಲ. ನಿನ್ನೆನೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಪ್ಲೈಯರ್ಸ್ಗಳು, ಹೋಲ್ಸೇಲರ್ಸ್ಗೆಲ್ಲರಿಗೂ ನಾವು ತಾಲೂಕಿನಲ್ಲೂ ಕೂಡ ವೆರಿಫೈ ಮಾಡಿದ್ದೀವಿ. ಎಷ್ಟು ದಿನ ನೀವೇನು 1 ತಿಂಗಳಾಗುತ್ತೆ ಅಂತ ಪತ್ರಿಕೆಯಲ್ಲಿ ಬರ್ತಾ ಇದೆಯಲ್ಲ, ನಮ್ಮ ಜಿಲ್ಲೆಯಲ್ಲಿ ಆ ಥರ ಸಮಸ್ಯೆ ಇಲ್ಲ. ಆಮೇಲೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಭಾವ ಕೂಡ ಇದು ಕಂಡು ಬರ್ತಾ ಇಲ್ಲ. ಒಂದೇನಪ್ಪ ಅಂದರೆ ಈಗಾಗಲೇ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಎಲ್ಲ ವರ್ತಕರುಗಳಿಗೆ, ಕೃತಕ ಅಭಾವವನ್ನು ಸೃಷ್ಟಿ ಮಾಡಬಾರ್ದು. ಯುದ್ಧದ ಹೆಸರು ಹೇಳ್ಕೊಂಡು ಇದ್ದಕ್ಕಿದ್ದಂಗೆ ಈ ಬೆಲೆಗಳ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋ ನನ್ನ ಕಂಪ್ಲೇಂಟನ್ನೇ ಶ್ರೀನಿವಾಸಪುರದಲ್ಲಿ ಹೇಳಿದರು. ಅದು ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಉದಾಹರಣೆಗೆ ಟ್ವೈನ್ ದಾರ, ಕೆಲವು ಪರಿಕರಗಳಿರ್ತವೆ, ಅದನ್ನು ಈ ದುರ್ಲಭ ಅಂದರೆ ಈ ಯುದ್ಧದ ಹೆಸರಿನಲ್ಲಿ ಅದನ್ನು ಲಾಭ ಪಡಿತಕ್ಕಂಥ ವರ್ತಕರ ವಿರುದ್ಧ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಕೃಷಿ ಅಧಿಕಾರಿಗಳಿಗೆ ಹೇಳಿದ್ದೇವೆ, ತಹಶೀಲ್ದಾರ್ ಸಾಹೇಬ್ ಇನ್ ಡೈರೆಕ್ಟೆಡ್ ಅವರು ಏನು ಮಾಡಬೇಕು ಎಲ್ಲನೂ ಮಾನಿಟರ್ ಮಾಡಲಿಕ್ಕೆ ಹೇಳಿದ್ದೀವಿ. ಅದು LPG ಇರ್ಬೋದು, ಫ್ಯೂಯಲ್ ಇರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಎಲ್ಲೂ ಯಾವುದೇ ರೀತಿಯಲ್ಲೂ ಅಭಾವ ಸೃಷ್ಟಿ ಆಗಬಾರ್ದು, ಬ್ಲ್ಯಾಕ್ ಮಾರ್ಕೆಟಿಂಗ್ ಇರಬಾರ್ದು, ಮತ್ತು ಹೋರ್ಡಿಂಗ್ ಮಾಡಬಾರ್ದು. ಅಂದರೆ ಈ ಅಕ್ರಮ ದಾಸ್ತಾನು ಮಾಡ್ತಾರೆ. ಈಗ ಬಚ್ಚಿಟ್ಕೊಂಡ್ಬಿಡೋದು, ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು, ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಮಾಡೋದು. ಆ ಆರ್ಟಿಫಿಷಿಯಲ್ ಡಿಮಾಂಡ್ ಬರ್ತಿದ್ದಂಗೆ ಇವರು ಮಾರ್ಕೆಟಿಗೆ ಬಿಡೋದು, ಮಾರ್ಕೆಟ್ ಬಿಟ್ಟು ಜಾಸ್ತಿ ದುಡ್ಡು ಮಾಡೋದು. ಇದು ಬ್ಲ್ಯಾಕ್ ಮಾರ್ಕೆಟಿಂಗು ಮತ್ತು ಇದನ್ನು ಹೋರ್ಡಿಂಗ್ ಅಂತ ಕರಿತೀವಿ. ಇದ್ರ ವಿರುದ್ಧ ನಾವು ಬಹಳ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ 1955 ಪ್ರಕಾರ ಅವ್ರ ಮೇಲೆ ನಾವು ಮೊಕದ್ದಮೆ ಕೂಡ ಹಾಕಲಿಕ್ಕೆ ನಾನು ಈಗಾಗಲೇ ತಹಶೀಲ್ದಾರ್ಸ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸರ್, ಇನಾಮತಿಗೆ ಅರ್ಜಿಗೆ ಹಾಕಿದ್ದೆ ಸರ್, 3 ವರ್ಷ ಇದೆ. ಅದು ಇನಾಮತಿ ಅಂದರೆ ನಿಮಗೆ ಇನಾಮ್ದು ಈಗ ಬರೋದಿಲ್ಲ, ಅದು ಹಿಂದೆ ಆಗಿರಬೇಕಲ್ಲ, ರೀಗ್ರಾಂಟ್ ಆಗಿರುತ್ತೆ. ಈಗೇನೋ ಕಮಿಟಿ ಇಲ್ಲ. ಇನಾಮ್ ಲ್ಯಾಂಡ್ ವಿಚಾರದಲ್ಲಿ ಹಿಂದೆ ಇನಾಮತಿ ಅಂತ ಆಗಿದ್ದು ಒಂದು ಸಾರಿ ಗ್ರ್ಯಾಂಟ್ ಆಗುತ್ತೆ. ಅದಾದಮೇಲೆ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಇಲ್ಲ, ಎಲ್ಲಿ ಅರ್ಜಿ ಇದೆ? ಇನಾಮ್ ಅರ್ಜಿ ನಾವು ತಗೋತಾನೆ ಇಲ್ಲ. ಹಿಂದೆ ಹಾಕಿದರೆ ನಿಮ್ಗೆ ಆಗಿರುತ್ತದೆ. ಈಗ ಏನಾದರೂ ಇದ್ದರೆ 50 ಗೊತ್ತು ನಿಮಗೆ, 53 ಗೊತ್ತು, 57 ಗೊತ್ತು. ಇದು ಬಿಟ್ಟು ಇನ್ಯಾವ ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಅದನ್ನ ಹೇಳಿ ನೀವು. ರೀಗ್ರಾಂಟು ಹಿಂದೆ ಆಗಿರಬೇಕು. ಆಗಿಲ್ಲ ಅಂದರೆ ನೀವು ಕೋರ್ಟ್ಗೆ ಹೋಗಿ. ಆಗಿಲ್ಲ ಸಬ್ ರಿಜಿಸ್ಟರ್ ಆಫೀಸು ಕೆಳಗಡೆ ಶಿಫ್ಟ್ ಮಾಡೋಂಥ ಒಂದು 3 ತಿಂಗಳಾಗಿದೆ ಹೇಳಿ. ಪಾಪ ಅಂಗವಿಕಲರಿಗೆ ಮತ್ತು ಕೆಳಗಡೆ ಎಲ್ಲ ರೆಡಿ ಮಾಡಿ ಗೋಡೆ ಹಾಕಿದ್ದಾರೆ, ಬಟ್ ಅಷ್ಟೇ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ರೈತರು ಆಮೇಲೆ ಇಲ್ಲ ಹಾಕಿದ್ದಾರೆ ನಿಮಗೆ ನೇರಳೆ ಸರ್ ನಿಂತ್ಕೊಂಡ ರೈತರು ಪಾಣಿ ತಗೊಳ್ಳೋದು ಸಮೀತ್ ತಮಗೆ 4 ತಿಂಗಳಾಗಿದೆ. ಇವತ್ತು ಬರೀಕೆ ನನಗೇನೋ ಇದು ಪ್ರಾಬ್ಲಮ್ ಅಂದ್ರೆ ಇವರು ಸುಳ್ಳು ದಾಖಲೆ ಮಾಡಿದ್ದಾರೆ. ಸುಮಾರು ಒಂದು 10 ರೆವೆನ್ಯೂ ಆಫೀಸಲ್ಲಿ ಹೆಸರು ಕೊಟ್ಟಿದ್ದೀನಿ, ರಘುರಾಮ್ ಸಿಂಗ್ ಇವ್ರದೆಲ್ಲ ಬರ್ದು ಕೊಟ್ಟಿದ್ದೀನಿ ಹೆಸರು. ಏನ್ ಸುಳ್ಳು ದಾಖಲೆ ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದೀನಿ. ಅದ್ರ ಮೇಲೆ ಆಕ್ಷನ್ ತಗೊಂಡು ಎಲ್ಲಿ ಹೋದ್ರೂ ಅವ್ರು ಸುಳ್ಳು ದಾಖಲೆನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ರಘುರಾಮ್ ಸಿಂಗ್, ರಮೇಶ್ ಇವರೆಲ್ಲ. ಇವ್ರ ಮೇಲೆ ಜಮೀನು ಏನಾದ್ರು ತೊಂದರೆ ಆಗಿದೆ? ಅದೇ ನನ್ನ ಜಮೀನು ತೊಂದರೆ ಆಗಿದೆ. ಎಲ್ಲಿ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಕೊಟ್ಟಿದ್ದು ಸುಮಾರು ಸತಿ.
DC ಆಫೀಸ್ ಕೊಟ್ಟಿದ್ದ ಅಲ್ಲಿಂದ ವಾಟ್ಸ್ಆಪ್ ಮೆಸೇಜ್ ಕ್ರಿಮಿನಲ್ ಕಂಪ್ಲೇಂಟ್ ಕೊಡಿ. ಸ್ವಾಮಿ ಇಷ್ಟು ಕೇಸ್ ಆಗಿದೆ ಸ್ವಾಮಿ, 12 ಕೇಸ್ ಆಗಿದೆ. ಹೈಕೋರ್ಟ್ ನಲ್ಲಿ ಇನ್ ಪರ್ಸನ್ ಮಾಡ್ತಾ ಇದ್ದೀನಿ. ಈಗ ಇರೋ ತಹಸೀಲ್ದಾರ್ ಗೋಲ್ಡ್ ತರ ಅವ್ರದ್ದು ಒಂಚೂರು ಏನು ತಪ್ಪಿಲ್ಲ. ಪ್ರೆಸಿಡೆಂಟ್ RI ಆಗಲಿ VA ಆಗಲಿ ಈಗ ರೆವಿನ್ಯೂ ಆಫೀಸರ್ ಯಾರ ಮೇಲೂ ತಪ್ಪು ಹೇಳ್ತಾ ಇಲ್ಲ. ಅಲ್ಲೇಬ್ರು ಎಲ್ಲಿ ಹೋದ್ರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೆಸರನ್ನ ಹಾಲ್ ಮಾಡ್ತಾ ಇದ್ದಾರೆ. ಆಯ್ತು, ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಣ. ಕೊಡಿ. ಎಲ್ಲಿದ್ದಾರೆ ಅವರು? ಯಾರು ಪ್ರೈವೇಟ್ ಪೀಪಲ್ ಆದ್ರೆ ಇಲ್ಲ, ಗೌರ್ಮೆಂಟ್ ಆಫೀಷಿಯಲ್ ರಘುರಾಮ್ ಸಿಂಗ್ ಅವ್ರಿಗೆ ಪ್ರಮೋಷನ್ ಸಿಕ್ಕುತ್ತೆ, ಒಳ್ಳೆ ಸ್ಯಾಲರಿನೂ ಇರುತ್ತೆ. ನಾವು ಕೋರ್ಟ್ ಅಲ್ಲ, ಅದು ಯಾಕೆ ಸಿಗುತ್ತೆ ಅಂದ್ರೆ ಅವ್ರ ಮೇಲೆ ಪ್ರೂವ್ ಆಗಿರೋದಿಲ್ಲ. ನೀವು ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ನೀವು ಹೇಳ್ತಾ ಇದ್ದೀರಿ ಇದೇ ಪ್ರಕಾರ ಅವ್ರ ಮೇಲೆ ಎನ್ಕ್ವೈರಿ ಇನ್ಸ್ಟಿಟ್ಯೂಟ್ ಆಗಿ ಅಥವಾ ಕ್ರಿಮಿನಲ್ ಕೇಸ್ ಆಗಿ ಏನಾದ್ರು ಪ್ರೂವ್ ಆಗಿದ್ರೆ ಅವ್ರಿಗೆ ಯಾವ ಪ್ರಮೋಷನ್ ಅದಕ್ಕೆ ಹೈಕೋರ್ಟ್ ಹಾಕಿದ್ದೀನಿ ಸರ್. ಇನ್ ಪರ್ಸನ್ ಒಂದು ಡೈರೆಕ್ಷನ್ ತಗೊಬನ್ನಿ ಹೈಕೋರ್ಟ್ ಇಂದ. ಡೈರೆಕ್ಷನ್ ಕೊಟ್ಟರೆ ಆಟೋಮೆಟಿಕ್ ಆಗಿ ನಾವು ಡಿಸಿಪ್ಲಿನ್ ಆಕ್ಷನ್ ತಗೊಳ್ತೀವಿ. ಖಂಡಿತ ಸ್ವಾಮಿ. ಇನ್ನೊಂದು ರಿಕ್ವೆಸ್ಟ್ ಸ್ವಾಮಿ, ಒಂದೇ ಸ್ವಾಮಿ, ಇನ್ನೊಂದು ರಿಕ್ವೆಸ್ಟ್. ಯಾವ ಗೌರ್ಮೆಂಟ್ ಅಫಿಷಿಯಲ್ ತಪ್ಪು ಮಾಡ್ತಾರೆ ಅವರೇ ಬರಬೇಕು ಸ್ವಾಮಿ. ಕೋರ್ಟ್ಗಾಗ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಇಲ್ಲ, ಅವರೇ ಬರಬೇಕು. ಪಾಪ ಇವ್ರು ಏನ್ ತಪ್ಪು ಮಾಡಿಲ್ಲ, ಯಾರೋ ಒಬ್ರು ಮಾಡ್ಬಿಟ್ಟು ಹೋಗಿರ್ತಾರೆ. ಪಾಪ ಗಿಪ್ಪ ಇಲ್ಲ, ನಮ್ಮ ಹಿಂದಿನವರು ಯಾರೇ ಮಾಡಿದ್ರು ನಾವೇ ಜವಾಬ್ದಾರರು. ಆತರ ಯಾಕೆ ಸ್ವಾಮಿ? ಈಗ ನಾನ್ ತಪ್ಪು ಮಾಡಿದ್ರೆ ನಾನು ಜೈಲ್ಗೆ ಹೋಗ್ತೀನಿ. ಹಂಗಲ್ಲ, ನೀವ್ ಹೆಂಗೆ ತಪ್ಪಲ್ಲ. ಏನಂದ್ರೆ ಆ ಜಾಗದಲ್ಲಿ ಬಂದು ಕೂತ್ಕೊಂಡ ಮೇಲೆ ಅದರ ಸಾಧಕ ಬಾಧಕಗಳು ನಾವೇ ಹೊಣೆ. ಹೌದು ಸ್ವಾಮಿ. ಒಳ್ಳೆಯವರು ಯಾಕೆ ಹೋಗಿ ಪ್ರಶ್ನೆ ಅಲ್ಲ, ಅದು ಪೊಸಿಷನ್ ಚೇರ್ ಇಂಪಾರ್ಟೆಂಟ್. ಕರೆಕ್ಟ್ ಸ್ವಾಮಿ. ಆ ಚೇರ್ ನಲ್ಲಿ ಕೂತ್ಕೊಂಡಿದ್ಮೇಲೆ ಅವ್ರು ಕರೆಕ್ಟ್ ಆಗಿ ಮಾಡ್ಬೇಕಲ್ಲ. ಸ್ಮಶಾನ ಜಾಗ ಇನ್ನು ರಿಮೂವ್ ಮಾಡಲಿಲ್ವಾ? ಸರ್, ಈಗ ಮೊನ್ನೆ ಬೇತ್ಮಂಗಲದಲ್ಲಿ ಕೆರೆಯಲ್ಲಿ ಎಲ್ಲ ರೋಡ್ ಮಾಡಿದ್ರಲ್ಲ, ತೆರವುಗೊಳಿಸಿಲ್ಲ ಸರ್. ಇದು ಅದೆಲ್ಲ ಇದು ಮಾಡಿ. ಹೌದು ಸರ್, ಕೆರೆಯಲ್ಲೇ ರೋಡ್ ಮಾಡಕ್ಕೆ ಇಲ್ಲ ಸರ್, ಬರೀ ಕಾಲುವೆ ತೆಗೆದಿದ್ದಾರೆ ಸರ್, ಅಷ್ಟು ಬಿಟ್ಟರೆ ಏನು ಮಾಡಿಲ್ಲ. ಹೌದು ಸರ್, ಮಧ್ಯ ಸುಮ್ಮನೆ ಒಂದು ಕಾಲುವೆ ಹೊಡೆದ್ಬಿಟ್ಟು ಹಂಗೆ ಲೆಟರ್ ಬಂದ ತಕ್ಷಣ, ಮೆಸೇಜ್ ಬಂದ ತಕ್ಷಣ ಕಳಿಸಿದೆ ಸರ್. ಮಣ್ಣು ತೆಗೆದಿಲ್ಲ ಸರ್, ಸುಮ್ಮನೆ JCB ತಗೊಂಬಂದು ಕಾಲುವೆ ತೆಗೆದ್ಬಿಟ್ಟು ಅದನ್ನ ಮಣ್ಣು ಮತ್ತೆ ಅಲ್ಲಿ ಹಾಕಿದ್ದಾರೆ, ಇದು ಮಾಡಿದ್ದಾರೆ, ಬೆಟ್ಟ ಮಾಡಿದ್ದಾರೆ ಹೋಗ್ದಂಗೆ. ಅದೆಲ್ಲ ಹಿಂಗೆ ಸರ್. ಮತ್ತೆ ಯಾರು ಬರ್ತಾರೆ ನೈಟ್ ಮಾಡ್ತಾರೆ ಹೋಗ್ತಾರೆ. ನೋಡಿ.